ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ನಿಮ್ಮನ್ನು ಒಂದು ಒಳ್ಳೆ ಪ್ಲೇಸಿಗೆ ಕರ್ಕೊಂಡು ಹೋಗ್ತಿದ್ದೀನಿ. ಅದಿರೋದು ವಿಜಯಪುರದಲ್ಲಿ. ಹೌದು, ಇವತ್ತು ನಾನು ನನ್ನ ಫ್ಯಾಮಿಲಿ ಎಲ್ಲರೂ ಒಟ್ಟಾಗಿ ಬೆಳಿಗ್ಗೆನೇ ವಿಜಯಪುರದ ಬಸ್ ಹತ್ತಿದ್ವಿ. ದಾರಿ ಮಧ್ಯೆ ಹೋಗಬೇಕಾದ್ರೆ ವಿಜಯಪುರದ ಫೇಮಸ್ ಗೋಲ್ ಗುಂಬಜ್ ನೋಡೋಕ್ಕೆ ಸಿಕ್ತು. ನೋಡಿ, ಇಷ್ಟೇ ನನಗೆ ನೋಡೋಕ್ಕೆ ಸಿಕ್ಕಿದ್ದು. ಸೊ ಆಯಿತು, ಬಂದ್ವಿ ಪ್ಲೇಸ್ಗೆ. ಸ್ವಲ್ಪ ನಡಿಬೇಕಾದ್ರೆ ಒಂದು ಸ್ವಲ್ಪ ಮಾಡಿದಂತಹ ವಿಡಿಯೋ. ನಡೆದು ಸುಸ್ತಾಗಿತ್ತು ಅಂತ ದಾರಿ ಮಧ್ಯೆ ಒಂದು ಹೋಟ್ಲಲ್ಲಿ ಟೀ ಮತ್ತು ಬ್ರೇಕ್ಫಾಸ್ಟ್ ಮಾಡಿದ್ವಿ. ನನ್ನ ತಮ್ಮನಿಗೆ ತುಂಬ ಸುಸ್ತಾಗಿತ್ತು ಅಂತ ಪಾಪ ಹಾಗೆ ನೋಡ್ತಾ ಇದ್ದ. ಸೊ ಫೈನಲಿ ನಾವು ನಮ್ಮ ಡೆಸ್ಟಿನೇಷನ್ ತಲುಪಿದ್ವಿ. ಏನಪ್ಪ ಇದು ಪ್ಲೇಸ್ ಹೀಗಿದೆ ಅಂತ ನೋಡ್ತಾ ಇದ್ದೆ, ಬಿಕಾಸ್ ಇದು ಫಸ್ಟ್ ಟೈಮ್ ಬಂದಿರೋದು ನಾನು ಇಲ್ಲಿಗೆ. ಸೊ ನಾನು ತುಂಬ ಚಂದ ಮಾಡಿ ರೆಡಿ ಆದೆ. ಎಸ್, ಹಿಂಗೆ ಕಾಣಿಸ್ತಿದ್ದೀನಿ ನೋಡಿ. ಎಸ್, ಇವತ್ತಿನ ವ್ಲಾಗ್ ಶುರು ಮಾಡೋಣ ಅಲ್ಲ. ದೇವಸ್ಥಾನ ಸುತ್ತಮುತ್ತ ಹೀಗಿದೆ. ನನಗನ್ಸೋ ಪ್ರಕಾರ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಅಂತ ಅನಿಸುತ್ತೆ. ಸೊ ಹಾಗಾಗಿ ಅಲ್ಲಲ್ಲಿ ಕಲ್ಲು, ಆಮೇಲೆ ಕೆಲವು ಕನ್ಸ್ಟ್ರಕ್ಷನ್ ಐಟಮ್ಸ್ ಎಲ್ಲ ಹಾಗೆ ಇತ್ತು. ಸೊ ಇದು ಟೆಂಪಲ್ಲು, ನೀವೇನು ನೋಡ್ತಾ ಇದ್ದೀರಲ್ಲ, ಇಷ್ಟೇ ಇರೋದು ಟೆಂಪಲ್ಲು. ಒಳಗಡೆ ಈ ಥರ ಇದೆ. ಅದು ಏನು ಅಂತ ಕರೆಕ್ಟಾಗಿ ನನಗೆ ಗೊತ್ತಿಲ್ಲ. ಅಂದರೆ ಇದೆಲ್ಲ ಸಣ್ಣದು ಗುಡಿ ಥರ ಇದೆಯಲ್ಲ, ಅದ್ರ ಒಳಗಡೆ ಎಲ್ಲ ದೇವರಿದೆ ಸಣ್ಣದು. ಸೊ ಸುತ್ತಮುತ್ತ ಹೀಗಿದೆ. ಇದು ಮೇನು ಗುಡಿ. ಇದು ಬಂದು ಈಶ್ವರ ದೇವರು. ಅವತ್ತು ಅಲ್ಲಿ ಪಲ್ಲಕ್ಕಿ ಏನೋ ಹಿಡ್ಕೊಂಡು ಬಂದಿದ್ದರು. ಕರೆಕ್ಟಾಗಿ ಏನು ಎತ್ತ ಅಂತ ಗೊತ್ತಿಲ್ಲ. ನೋಡೋಕ್ಕೆ ಹಾಗೆ ಕಾಣಿಸ್ತಾ ಇತ್ತು. ನಾನು ಫಸ್ಟ್ ಟೈಮ್ ಹೋಗಿದ್ದರಿಂದ ಏನೂ ನನಗೆ ಇನ್ಫಾರ್ಮೇಷನ್ ಇರಲಿಲ್ಲ. ಸೊ ಟೆಂಪಲ್ ಹೀಗಿದೆ, ಸುತ್ತಮುತ್ತ ಎಲ್ಲವೂ ಹೀಗಿದೆ. ತುಂಬ ಒಳ್ಳೆ ನೇಚರ್, ಚೆನ್ನಾಗಿ. ಸೊ ಈ ಟೆಂಪಲ್ ಲೊಕೇಟ್ ಆಗಿರೋದು ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಬಳಗಾನೂರು ಅನ್ನೋ ಗ್ರಾಮದಲ್ಲಿ. ಸೊ ಎಲ್ಲ ಟೆಂಪಲ್ ಎಲ್ಲ ನೋಡಿ ಆದಮೇಲೆ ನಾನು ಮತ್ತು ನನ್ನ ಫ್ಯಾಮಿಲಿ ಎಲ್ಲರೂ ಫೋಟೋಶೂಟ್ ಮಾಡಿದ್ವಿ. ನಾನು, ನಮ್ಮಪ್ಪ, ಅಮ್ಮ ಎಲ್ಲರೂ ಒಟ್ಟಿಗೆ ಹೋಗಿದ್ದರಿಂದ ನೋಡಿ, ಇದೇ ನಮ್ಮ ಪುಟ್ಟ ಸಂಸಾರ. ನಾನು ಒಂದೆರಡು ಸೆಲ್ಫಿ ಎಲ್ಲ ತಕ್ಕೊಂಡೆ, ಚಂದ ಮಾಡಿ ರೆಡಿಯಾಗಿದ್ನಲ್ವ ಅಂತ. ಸೊ ಇವತ್ತಿಗೆ ಇಷ್ಟೇ.